ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸಿಕೊಡಕ್ ಬಂದಿದ್ದೀನಪ್ಪ ಅಂದ್ರೆ ನಮ್ದು ನಿಮ್ದು ಆದಂತ ಎಲ್ಲಾರ್ದು ವೆಹಿಕಲ್ ಇರುತ್ತೆ. ಕಾರ್ ಆಗ್ಬಾರ್ದು, ಬೈಕ್ ಇರ್ಬೋದು. ಅದಕ್ಕೆ ಫೈನ್ ಬಿದ್ದಿದೆ ಇಲ್ಲೋ, ಎಷ್ಟು ಬಿದ್ದಿದೆ, ಯಾವಾಗ ಬಿದ್ದಿದೆ, ಎಲ್ಲಿ ಬಿದ್ದಿದೆ, ಯಾವ ಸಿಗ್ನಲ್ ಅಲ್ಲಿ ಬಿದ್ದಿದೆ, ನಾನು ಹೋಗ್ಬೇಕಾದ್ರೆ ಓವರ್ ಸ್ಪೀಡ್ ಇದ್ದೀವೋ ಇಲ್ವಾ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ವಾ ಇಲ್ವಾ, ಹೋಗ್ಬೇಕಾದ್ರೆ ನಾವ್ ಯಾರಿಗಾದ್ರು ಎಕ್ಸ್ಟೆಂಡ್ ಮಾಡಿ ಹೋಗಿರ್ತೀವಿ, ಅದ್ ನಮ್ಗೇನು ಇವಾಗ ಅಲ್ಲಿಂದ ಕಾಲ್ ಕಿತ್ತಿದೀವಿ, ಪ್ರತಿ ಒಂದು ನಿಮ್ಮ ನಂಬರ್ಗೆ ತಿಳ್ಕೊಬಹುದು. ಅದು ಯಾವ ತರ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಇದೇ ತರ ನಾನು ಇನ್ಫಾರ್ಮೇಶನ್ ವಿಡಿಯೋಗಳು ಮಾಡ್ತಾ ಇರ್ತೀನಿ, ಅದು ನಿಮ್ಗೆ ಮಿಸ್ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ತಲುಪುತ್ತದೆ, ನೋಟಿಫಿಕೇಶನ್ ಮುಖಾಂತರವಾಗಿ ನಿಮ್ಮ ಮೊಬೈಲಿಗೆ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೋಬಹುದು. ಇದೇ ತರ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ ನಾನು. ಓಕೆ, ಬನ್ನಿ ನಾವೇನ್ ಮಾಡೋಣ. ಫಸ್ಟ್ ನಿಮ್ಮ ಮೊಬೈಲ್ ಮುಖಾಂತರ ನೀವೇನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು 2 ನಿಮಿಷ ಕುಂತ ಜಾಗದಿಂದನೇ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ತಿಳ್ಕೊಬಹುದು ಯಾವ ತರ ಅಂತೇಳಿ. ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದು ಯಾವ ತರ ಅಂತೇಳಿ. ಕ್ರೋಮ್ ಬ್ರೌಸರ್ ಇರುತ್ತೆ, ಎಲ್ಲರ ಮೊಬೈಲ್ ಅಲ್ಲಿ ಇರುತ್ತೆ, ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ, ಪ್ರತಿಯೊಬ್ಬರ ಮೊಬೈಲ್ ಅಲ್ಲಿ ಇರುತ್ತೆ. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಗೂಗಲ್ಗೆ ಹೋಗುತ್ತೆ. ಗೂಗಲ್ಗೆ ಹೋದಾದ್ಮೇಲೆ ನಿಮ್ಗೆ ಇಲ್ಲಿ ಸರ್ಚ್ ಬಾಕ್ಸ್ ಅಂತ ಇರುತ್ತಲ್ವಾ, ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಟ್ರಾಫಿಕ್ ಫೈನ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಟ್ರಾಫಿಕ್ ಫೈನ್ ಅಂತೇಳಿ ಚೆಕ್, ಟ್ರಾಫಿಕ್ ಫೈನ್ ಚೆಕ್ ಅಂತ ಟೈಪ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬರುತ್ತೆ ನೋಡಿ, ನಿಮ್ಗೆ ಟ್ರಾಫಿಕ್ ಫೈನ್ ಚೆಕ್ ಅಂತ ಬರುತ್ತೆ. ನಿಮ್ಗೆ ಚೆಕ್ ಮಾಡಿದ ಇಷ್ಟು ಟ್ರಾಫಿಕ್ ಫೈನ್ ಚೆಕಿಂಗ್ ಅಂತಂದ್ರೆ ನಿಮ್ಗೆ ಹಲವಾರು ಆಪ್ಷನ್ಗಳು ನಿಮ್ಗೆ ಇಲ್ಲಿ ತೋರಿಸ್ತದೆ. ನಿಖರವಾಗಿ ನಿಮ್ಗೆ ಯಾವ ತರ ಏನಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಪ್ರತಿ ಇದರಲ್ಲಿನೂ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕಿ. ಫಸ್ಟ್ ಅಲ್ಲಿ ನೋಡಿ ನಿಮ್ಗೆ ಏನ್ ಬರ್ತಾ ಇದೆ ಅಂತಂದ್ರೆ ನೋಡಿ, ಫಸ್ಟ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಎಂಟ್ರ್ ಮೊಬೈಲ್ ನಂಬರ್ ಅಂತ ಇರುತ್ತೆ, ಕರ್ನಾಟಕ 1 ಅಂತಿದೆ. ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಪ್ರತಿ ಈಗ ಬೆಂಗಳೂರು ಪೊಲೀಸ್ ಸರ್ವಿಸ್ ಅಂತ ಇರುತ್ತೆ, ಅದರಲ್ಲಿ ಕೂಡ ಸರ್ಚ್ ಮಾಡ್ಕೋಬಹುದು. ಇಲ್ಲಿ ಹಲವಾರು ಆಪ್ಷನ್ಗಳು ನೀವು ಅಷ್ಟು ಹೊಡೆದ್ರೆ ನಿಮ್ಗೆ ಹಲವಾರು ಸಿಗುತ್ತೆ. ನಿಮ್ಗೆ ಪ್ರತಿ ಒಂದನ್ನು ನೋಡ್ಕೋಬಹುದು. ಮತ್ತೆ ಈಗ ನಿಮ್ಗೆ ಇಲ್ಲಿ ಥರ್ಡ್ ಲೈನ್ ಅಲ್ಲಿ ಇರುತ್ತೆ ನೋಡಿ, ಇಲ್ಲಿ ಥರ್ಡ್ ಲೈನ್ ಅಲ್ಲಿ ಈ ಚಲನ್ ಬೆಂಗಳೂರು ಚೆಕ್ ಪೇ ಟ್ರಾಫಿಕ್ ಫೈನ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ, ನಿಮಗೆ ಎಂಟರ್ ಯುವರ್ ವೆಹಿಕಲ್ ನಂಬರ್ ಅಂತ ಇರುತ್ತೆ ನೋಡಿ. ನಿಮ್ಗೆ ರೈಟ್ ಸೈಡ್ ಅಲ್ಲಿ ಎಂಟರ್ ಯುವರ್ ವೆಹಿಕಲ್ ನಂಬರ್ ಅಂದ್ರೆ ನಿಮ್ಮ ಗಾಡಿ ನಂಬರ್ ಹಾಕ್ಬೇಕಾಗತ್ತೆ. ನಿಮ್ದು ಏನಿದೆ ಅದನ್ನ ಹಾಕಿ. ಅದಾದ ನಂತರ ನಿಮ್ಗೆ ಎಷ್ಟು ಫೈನ್ ಬಿದ್ದಿದೆ ಏನು ಪ್ರತಿ ಒಂದು ನಿಮ್ಗೆ ಡೀಟೇಲ್ಸ್ ಬರುತ್ತೆ. ಈ ಚಾನಲ್ ಬೆಂಗಳೂರು ಚೆಕ್ ಪೇ ಟ್ರಾಫಿಕ್ ಫೈನ್ಸ್ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗಾಡಿ ನಂಬರ್ ಎಂಟರ್ ಹಾಕಿದ ತಕ್ಷಣ ಇಲ್ಲಿ ಕ್ಲಿಕ್ ಚಲನ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ಒಂದು ಸೆಕೆಂಡ್ಗಳು ತಗೊಳ್ತದೆ. ಅದಾದ ನಂತರ ನಿಮಗೆ ಎಷ್ಟು ಫೈನ್ ಬಿದ್ದಿದೆ ಏನು ಪ್ರತಿಯೊಂದು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಿ. ಇಲ್ಲಿ ನೋಡಿ ಬಿದ್ದಿದೆ. ಇವಾಗ ನಾವು ಹೊಡೆದಂತ ಓನರ್ ಇಲ್ಲಿ ಬಂದ್ಬಿಡುತ್ತೆ ನೋಡಿ. ಯಾವ್ದಿದೆ, ಕಾರ್ ಇದೆಯೋ ಬೈಕ್ ಇದೆ ಪ್ರತಿಯೊಂದು ಬರ್ತಿದ್ದು ನೋಡಿ. ಮೋಟಾರ್ ಟೂರಿಸ್ಟ್ CNG ಈ ತರ ತೋರಿಸ್ತದೆ ಗಾಡಿ ನಂಬರು. ಮತ್ತೆ ತಿರ್ಗಾ ಇದು ಕಾರ್ ಯಾವ ಮಾಡಲ್ ಇರುತ್ತೆ ಪ್ರತಿ ಒಂದನ್ನು ಅಲ್ಲಿ ಶೋ ಆಗುತ್ತೆ. ಇಲ್ಲಿ ಏನಾಕಿದೆ ಅಂದ್ರೆ ಪಾರ್ಕಿಂಗ್. ಆಗ ಇಲ್ಲಿ ನಿಮ್ಗೆ ಏನಾಗತ್ತೆ ಅಂದ್ರೆ ವೆಹಿಕಲ್ ಡೀಟೇಲ್ಸ್ ಬಂದು ಅವ್ರದ್ದೆಲ್ಲ ಇರುತ್ತೆ, ಯಾವ ಡೇಟಿಗೆ ಬಿದ್ದಿದೆ, ಎಷ್ಟನೇ ಟೈಮಿಂಗ್ ಎಷ್ಟಾಗಿತ್ತು, ಪ್ರತಿ ಇಶ್ಯೂಡ್ ಆನ್ ಡೇಟ್ಸು ಎಲ್ಲಿ ಎಷ್ಟು ಟೈಮಿಂಗ್ಗೆ ಪ್ರತಿಯೊಂದು ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಕ್ಬಿಡುತ್ತೆ. ನಿಮ್ಗೆ ಇಲ್ಲಿ ನೋಡಿ ಯಾವ ತರ ಚಲನ ಬಿದ್ದಿದೆ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ ನೋಡಿ. ಪಾರ್ಕಿಂಗ್ ಇನ್ ಮೇನ್ ರೋಡ್, ಇದು ಕೆಲವೊಂದು ರಾಂಗ್ನು ಕೂಡ ಅಪ್ಡೇಟ್ ಆಗಿರ್ತವೆ. ಮೇನ್ ರೋಡಲ್ಲಿ ನಿಲ್ಸಕ್ಕಾಗಲ್ಲ, ಮೇನ್ ರೋಡ್ ಹೆಂಗ್ ನಿಲ್ಸಕ್ಕಾಗತ್ತೆ, ನೋ ಪಾರ್ಕಿಂಗ್ ಅಂತ ಹಾಕ್ಬೇಕಾಗತ್ತೆ. ಇಲ್ಲ ಅಂದ್ರೆ ಪಾರ್ಕಿಂಗ್ ಆನ್ ಮೇನ್ ರೋಡ್ ಅಂತ ಇರುತ್ತೆ. ಅದನ್ನ ನೀವು ಕೂಡ ಈ ತರ ರಾಂಗ್ ಆಗಿದ್ರು ಕೂಡ ನೀವು ಹೋಗ್ಬಿಟ್ಟು ಈ ತರ ಸರ್ ರಾಂಗ್ ಅಂತಲ್ಲ ಈ ತರ ಹೇಳಿದ್ರೆ ಅದ್ರ ಕರೆಕ್ಟ್ ಆಗಿ ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಕ್ಯಾನ್ಸಲ್ ಆಗ್ಬೋದು, ತೆಗೆದಾಕೋದು ಕೂಡ ಆಗ್ಬೋದು. ಈ ತರ ತಿಳ್ಕೊಬಹುದು ಚಲನ್ ಎಷ್ಟು ಬಿದ್ದಿದೆ ಅಂತೇಳಿ. ಜಸ್ಟ್ ನಿಮ್ಮ ಮನೇಲೆ ಕೂತ್ಕೊಂಡು 2 ನಿಮಿಷದಲ್ಲೇ ನಿಮ್ಮ ಮೊಬೈಲ್ ಮುಖಾಂತರನೇ ತಿಳ್ಕೊಬಹುದು. ನೀವು ಹೋಗಿ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕೇಳುವಂತ ಅವಶ್ಯಕತೆ ಇರಲ್ಲ. ಸರ್ ನಮ್ದು ಫೈನ್ ಬಿದ್ದಿದೆಯಾ ನೋಡಿ ಅಂತ ಹೇಳೋದಲ್ಲ.
ನಿಮ್ಮ ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೊಬೋದು. ಎಷ್ಟು ಫೈನ್ ಬಿದ್ದಿದೆ, ಹೋಗಿ ಸರ್ ನಾನು ಫೈನ್ ಕಟ್ಟಬೇಕಾಗಿತ್ತು, ಕ್ಲಿಯರ್ ಮಾಡಿ ಕೊಡಿ ಸರ್, ನನ್ನ ಗಾಡಿ ಮೇಲೆ ಎಷ್ಟಿದೆ ಅಂತ ಹೇಳಿದರೆ ನಿಮಗೆ ಅವ್ರಿಗೂ ನಿಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗತ್ತೆ. ಇವಾಗ ನೀವು ಹೋಗ್ತೀರಾ, ನಾನು ಬೈಕಲ್ಲಿ ಎಷ್ಟಿದೆ ಫೈನ್ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಜೇಬಲ್ಲಿ 500 ರೂಪಾಯಿ ಇರುತ್ತೆ, ಇಲ್ಲ 1000 ರೂಪಾಯಿ ಇರುತ್ತೆ. ಅವ್ರು ಇಲ್ಲಪ್ಪ 3 ಕೇಸ್ ಇದೆ, ಆಯಿತು ಪೇ ಮಾಡ್ಕೊಂಡು ಹೋಗು ಅನ್ನೋದು. ಸರ್ ನನ್ನ ಹತ್ರ ಇದೆ ಅಂತಲ್ಲ, ಇಷ್ಟು ಕೇಸ್ ಇದೆ, ನೀವು ಅರೇಂಜ್ ಮಾಡ್ಕೊಂಡ್ಬಿಟ್ಟು ನೀವು ಹೋಗ್ಬೋದು. ಅವಾಗ ನಿಮ್ಗೊಂದು ಇದು ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದೇನೆ ಅಂತ ತಿಳ್ಕೊತೀನಿ. ಇನ್ನೊಂದು ಇನ್ಫಾರ್ಮೇಶನ್ ವಿಡಿಯೋ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.